ಏನಪ್ಪ ಇದೆಲ್ಲ ನೋಡ್ತಾ ಇದ್ದೀನಿ, ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರ, ಅಕಸ್ಮಾತಾಗಿ ಪ್ಲಾನ್ ಮಾಡಿದ್ದೀನಿ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ. ಇವಾಗ ಟೈಮ್ ಬಂದು 5 ಗಂಟೆ. ನಾವು ಮನೆ ಬಿಡೋವಾಗ 3 ಗಂಟೆಗೆ ಡಿಸೈಡ್ ಮಾಡಿದ್ದು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ 5 ಗಂಟೆ ಆಯಿತು. ಆಚೆ ಬಂದಿದ್ದ ತಕ್ಷಣ ಫುಲ್ ಬಿಸಿಲು ಇತ್ತು, ಮಳೆನೂ ಬೀಳ್ತಾ ಇತ್ತು. ಅದಕ್ಕೆ ಸೈಡ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಹೋಗಿ ಬಸ್ ಹತ್ತಿದ ತಕ್ಷಣ ಫುಲ್ಲು ಸೆಕೆ ಕಿತ್ಕೊಂತೈತೆ, ಬೆವರೆಲ್ಲ ಕೂಡ. ಆಮೇಲೆ ಬಸ್ ಸ್ಟಾರ್ಟ್ ಮಾಡಾದ್ಮೇಲೆ ಸ್ವಲ್ಪ ಗಾಳಿ ಬರ್ತಾ ಇತ್ತು ಚೆನ್ನಾಗಿ, ಕ್ಲೈಮೇಟ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮೋಕ್ಷಿತ ಫುಲ್ಲು ಟ್ರಾವೆಲಲ್ಲಿ ನಿದ್ದೆ ಮಾಡಿದ್ದೆ ಆಯಿತು ಜಾಸ್ತಿ. ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮ್ಯೂಸಿಕ್ ಕೇಳ್ತಾ ಹೋಗ್ತೇನೆ. ಈ ಸಲ ಏನು ಅಷ್ಟು ನಾಸಿ ಥರ ಅನಿಸ್ಲಿಲ್ಲ. ಇವಾಗ ಫುಲ್ಲು ನಿದ್ದೆ ಮಾಡಿ ಇವಾಗ ಎದ್ದು ಆಟ ಆಡ್ತಾ ಇದ್ದಾಳೆ. ಬೋರೇ ಹೊಡೆದ್ಬಿಡ್ತು ನಮ್ಮ ಮೋಕ್ಷಿತಾಗೆ. ಬೆಂಗಳೂರು ಅಂದರೆ ಹೇಳ್ಬೇಕಾ, ಫುಲ್ಲು ಟ್ರಾಫಿಕ್. ನನಗೆ ಭಯ ಬೆಂಗಳೂರು ಬರೋಕ್ಕೇನೋ ಟ್ರಾಫಿಕ್ ಇರುತ್ತೆ ಅಂತಾನೆ. ಮನೆಯಲ್ಲಿ ಇನ್ನು ಸ್ವಲ್ಪ ಹೋಗೋಣ, ಇನ್ನು ಸ್ವಲ್ಪ ದೂರ ಇದೆ ಅಂತ ಹೇಳ್ಬಿಟ್ಟು ಟ್ರಾಫಿಕಲ್ಲೇ ಹೋಗ್ತೇನೆ. ನಮ್ಮ ಮೋಕ್ಷಿತ ನೋಡಿ ಹೊಟ್ಟೆ ಹಸ್ವು ಎತ್ಕೊಂಡ್ಬಿಟ್ಟಿದೆ ಅವಳಿಗೆ. ಆದ್ರೇನು ಸೈಲೆಂಟಾಗಿ ಇದ್ಲು ಪಾಪ, ಒಳ್ಳೆ ಥರ. ಇವಾಗ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಬಾಯ್.